ನಮಸ್ಕಾರ ಮಿತ್ರರೇ. ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲವಯ್ಯ, ವೇದಪ್ರಿಯ ಶಿವನೆಂಬರು ವೇದಪ್ರಿಯ ಶಿವನಲ್ಲವಯ್ಯ. ನಾದವ ಮಾಡಿದ ರಾವಂಗೆ ಅರೆ ಆಯುಷ್ಯವಾಯಿತು, ವೇದವ ನೋದಿದ ಬ್ರಹ್ಮನ ಶಿರ ಹೋಯಿತು. ನಾದಪ್ರಿಯನೂ ಅಲ್ಲ, ವೇದಪ್ರಿಯನೂ ಅಲ್ಲ, ಭಕ್ತಿಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಎಂಬ ಬಸವಣ್ಣವರ ವಚನದಂತೆ ಶಿವನಿಗೆ ಪರಿಶುದ್ಧ ಭಕ್ತಿಯನ್ನು ಮಾತ್ರ ಸಮರ್ಪಿಸಬೇಕು. ಅದೇ ತರನಾಗಿ ಶಿವನು ಕೂಡ ಆ ಪರಿಶುದ್ಧವಾದ ಭಕ್ತಿಯನ್ನು ಮಾತ್ರ ಒಪ್ಪಿಕೊಡ್ತಾನೆ ಅಂತಕ್ಕಂಥ ಸಾವಿರಾರು ನಾವು ಕಥೆಗಳನ್ನು ನಾವು ಕೇಳಬಹುದು. ಇದಕ್ಕೊಂದು ಉತ್ತಮವಾದಂಥ ನಿದರ್ಶನವನ್ನು ಕೊಡೋದಾದ್ರೆ, ಅಲ್ಲೊಂದು ದಟ್ಟವಾದಂಥ ಅರಣ್ಯ ಇತ್ತು. ಆ ಅರಣ್ಯದಲ್ಲಿ ಬೇಟೆಗಾರ ದಿನಪೂರ್ತಿ ಹಸಿದು ಬೇಟೆ ಆಡ್ಲಿಕ್ಕೆ ದಾರಿಯುದ್ದಕ್ಕೂ ಕ್ರಮಿಸಬೇಕಾದ್ರೆ ದಾರಿ ಮಧ್ಯದಲ್ಲಿ ಹುಲಿ ಒಂದು ಅಟ್ಟಾಡಿಸಿ ಬೆನ್ನು ಹತ್ತುತ್ತೆ. ಆ ಹುಲಿಗೆ ಹೆದರಿ ಆತ ಸುಮಾರು ದೂರ ಓಡ್ತಾ 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 ಒಂದು ಮರ ಏರಿ ಕುತ್ಕೊಳ್ತಾನೆ. ರಾತ್ರಿ ಹೊತ್ತಾದ್ರೂ ಹುಲಿ ಅಲ್ಲೇ ಇರುತ್ತೆ. ಆ ಹುಲಿಗೆ ಹೆದರಿ ಅವನು ಆ ರಾತ್ರಿ ಪೂರ್ತಿ ಆ ಮರದಲ್ಲಿ ಇರ್ತಾನೆ. ಅಂತ ಸಂದರ್ಭದಲ್ಲಿ ಸರಿಸುಮಾರು ಹೊತ್ತಾಗುತ್ತೆ, ಗಾಳಿ ಬೀಸ್ತಾ ಇರುತ್ತೆ, ಮರದ ಎಲೆಗಳೆಲ್ಲ ಕೆಳಗೆ ಬೀಳ್ತಾ ಇರುತ್ತೆ. ನಸುಕಿನ ಜಾವದವರೆಗೂ ಕಾಯ್ತಾನೆ. ಹುಲಿ ಹೋಗುತ್ತೆ. ಹುಲಿ ಹೋದಂತಹ ಸಂದರ್ಭದಲ್ಲಿ ಒಬ್ಬ ಬೇಟೆಗಾರ ಕೆಳಗಡೆ ಬಂದು ಇಳಿಬೇಕಾದ್ರೆ ಶಿವ ಪ್ರತ್ಯಕ್ಷನಾಗಿ, ಭಕ್ತ ಏನು ಬೇಕು ನಿನಗೆ ಅಂತ ಹೇಳಿ ಕೇಳಿದಾಗ ನಿಜಕ್ಕೂ ಆ ಬೇಟೆಗಾರ ಆಶ್ಚರ್ಯಚಕಿತನಾಗಿ ಮೂಕ ವಿಸ್ಮಿತನಾಗಿ ಕೈ ಮುಗಿದು ನಿಲ್ತಾನೆ. ಅಪ್ಪ ಶಿವ, ನನ್ನ ಯಾವ ಪರಿಶುದ್ಧ ಭಕ್ತಿಯನ್ನು ಮೆಚ್ಚಿ ನೀನು ಈ ಒಂದು ವರ ಕೊಡ್ತೀನಿ ಅಂತ ಇದೆಯಾ? ನನಗೆ ನಿಜಕ್ಕೂ ವಿಚಿತ್ರ ಅನಿಸ್ತಾ ಇದೆ ಅಂದಾಗ ಶಿವ ಹೇಳ್ತಾನೆ, ಅಲ್ಲಪ್ಪ ಒಂದು ಕ್ಷಣ ಹಿಂತಿರುಗಿ ನೋಡು ಅಂದಾಗ, ನೀನು ಏರಿದ ಮರ ಬಿಲ್ವಪತ್ರೆಯ ಮರ. ಆ ದಿನ ಶಿವರಾತ್ರಿ, ಹಸಿದು ನೀನು ಉಪವಾಸ ಮಾಡಿದ್ದೀಯ, ರಾತ್ರಿ ಪೂರ್ತಿ ಜಾಗರಣೆ ಮಾಡಿ ಮರದಲ್ಲಿ ಕುಂತಿದ್ದೀಯ. ಆ ಗಾಡಿಯಿಂದ ಬೀಸ್ತಕ್ಕಂಥ ಬಿಲ್ವಪತ್ರೆ ಎಲೆಗಳು ರಾತ್ರಿ ಪೂರ್ತಿ ನನ್ನ ಮೇಲೆ ಬೀಳ್ತಾ ಇದ್ವು. ಅಂದ್ರೆ ಆ ಮರದ ಕೆಳಗಡೆ ಒಂದು ಲಿಂಗ ಇತ್ತು. ಆ ಒಂದು ನಿನ್ನ ಭಕ್ತಿಗೆ ನಾನು ಪ್ರಸನ್ನನಾಗಿದ್ದೀನಿ, ಹೀಗಾಗಿ ನಿನಗೇನ್ ಬೇಕು ಅಂತ ಹೇಳಿ ಮನಮೆಚ್ಚಿ ಕೇಳ್ತಾ ಇದ್ದೀನಿ ಅಂತಂತ ಸಂದರ್ಭದಲ್ಲಿ ನಿಜಕ್ಕೂ ಆ ಬೇಟೆಗಾರನಿಗೆ ಬಹಳ ಸಂತೋಷ ಆಗ್ತದೆ. ಇದರ ಅರ್ಥ, ಅರಿತು ಮಾಡಿಯೋ ಅಥವಾ ಅರಿಯದೆ ಮಾಡಿದೆಯೋ ಭಕ್ತಿಯನ್ನು ಕೂಡ ಶಿವ ಮೆಸ್ತಾನೆ. ಅವನೊಬ್ಬ ಶ್ರೇಷ್ಠ ದೇವರ ದೇವ ಅಂತಕ್ಕಂಥ ಉದಾಹರಣೆಯನ್ನ ನಾವಿಲ್ಲಿ ನೋಡಬಹುದು. ಹರ್ ಹರ್ ಮಹಾದೇವ್.